ನನ್ನ ಹೆಸರು ಅಣ್ಣೇಶಿ ಅಂತ. ತಂದೆ ಮೈಲಪ್ಪ, ತಾಯಿ ಹಾಲಮ್ಮ. ನಮ್ಮಪ್ಪ ನಮ್ಮವನಿಗೆ 3 ಜನ ಮಕ್ಕಳು, ಅದರಲ್ಲಿ ನಾನೇ ಕೊನೆಯವನು. ತಂದೆ ತಾಯಿ ಕೂಲಿ ಮಾಡಿಬಿಟ್ಟು ನಮ್ಮನ್ನು ಸಾಕಿರೋದು. ನಾವು ಓದಿದ್ದು 8ನೇ ಕ್ಲಾಸ್ವರೆಗೂ ಓದಿದ್ವಿ. ಅಲ್ಲಿಂದ ಆಚೆಗೆ ಕಿತ್ತು ತಿನ್ನೋ ಬಡತನ, ಹಂಗಾಗಿ ನಾವು ಸ್ಕೂಲನ್ನು ಬಿಡಲೇಬೇಕಾಯ್ತು, ಓದನ್ನು ನಿಲ್ಲಿಸಲೇಬೇಕಾಯ್ತು. ಆದರೆ ಇದ್ರಾಗೆ ಒಂದು ವಿಚಾರ ಏನಪ್ಪ ಅಂದರೆ, ನಮ್ಮಪ್ಪನಿಗೆ ಸ್ವತಃ ಅಂಗವಿಕಲ ಆಗಿದ್ದರೂ ಕೂಡ ನಮ್ಮನ್ನು ಓದಿಸೋದ್ರಾಗೆ ಭಾಳನೇ ಉತ್ಸಾಹ ಇತ್ತು. ಆದರೆ ನಾವು ಓದಲಿಲ್ಲ ಅಂತ. ನಾನು ಏನಾದರೂ ಕಷ್ಟಪಟ್ಟು ಓದಿಸ್ತೀನಿ, ನೀವು ಓದ್ರಪ್ಪ ಅಂತಂದು ಹೇಳಿದ್ರು ಕೂಡ ನನ್ನ ಕೈಲಾಗಲಿಲ್ಲ. ಸೊ ನಮ್ಮ ಅಣ್ಣ ಅವನು ಹಠ ಬಿಡದೆ ಮುಂದೆ ಓದಿದ್ರಿಂದ ಇವತ್ತು ಅವರೊಂದು ಲೆಕ್ಕದಾಗಿದ್ದಾರೆ. ನಾವು ಓದಲಿಲ್ಲ. ವೃತ್ತಿ ಬಂದ್ಬಿಟ್ಟು ಫುಟ್ಪಾತ್ನಲ್ಲಿ ಹಣ್ಣಿನ ವ್ಯಾಪಾರ ಮಾಡ್ತೀವಿ. ಅವಾಗ ತೋಚಿದ್ದನ್ನು ಗೀಚೋದು ಅಂತಾರಲ್ಲ, ಹಂಗೆ ಚುಟುಕುಗಳನ್ನು, ಕವನಗಳನ್ನು ಬರಿತಾ ಇರ್ತೀವಿ. ಈ ಒಂದು ಸಾಹಿತ್ಯದ ಕಡೆಗೆ ನನಗೆ ಒಲವು ಬೆಳೆದದ್ದು ಕೂಡ ನಮ್ಮಪ್ಪನಿಂದಾನೆ ಅಂತಲೇ ಹೇಳ್ಕೊಬೋದು. ಯಾಕಪ್ಪ ಅಂದರೆ ನಾವು ಸಣ್ಣರಿದ್ದಾಗ ಶಿವಲೀಲಾಮೃತ, ದೇವಿ ಮಹಾತ್ಮೆ, ಈ ಥರದ ಭಕ್ತಿ ಪ್ರಧಾನ ಬುಕ್ಗಳನ್ನು ಓದೋರು ಜಾಸ್ತಿ ಇದ್ದರು ಅವರು. ಆವಾಗ ನಮಗೂ ಆತನ ಬುಕ್ಸ್ ಕಡೆಗೆ ಒಂದು ಕ್ಯೂರಿಯಾಸಿಟಿ ಇರೋದು. ಆದರೆ ಓದಕ್ಕೆ ಹೋದರೆ ನಮ್ಮಪ್ಪದ ಗದರ್ಸೋದು, ನಿನ್ನ ಬುಕ್ಸನ್ನು ನೀನು ಓದ್ಕೆ, ಇದನ್ನು ಓದೋದು ಇದ್ದಿದ್ದೆ, ನಿನ್ನ ಬುಕ್ಸನ್ನು ನೀನು ಓದ್ಕೆ ಅಂತಂದು. ಆದರೂ ಕದ್ದು ಮುಚ್ಚಿ ಓದ್ತಿದ್ವಿ. ರಜೆಗಳಿದ್ದಾಗ ಓದ್ತಾಯಿದ್ವಿ. ಅದಾದಮೇಲೆ ಸ್ಕೂಲಿಗಿಂತ ಸೇರಿಸಿದ ಮೇಲೆ ನಮ್ಮ ಸ್ಕೂಲು ಬುಕ್ಸ್ ಕಡೆಗೆ ಗಮನ ಹೋಗಿ ಒಂದಷ್ಟು ವರ್ಷ ಪಠ್ಯೇತರ ಸಾಹಿತ್ಯದ ಕಡೆಗೆ ಒಲವೇ ಕಳ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳ್ಬೋದು. ಪುನಃ ನನಗೆ ಸಾಹಿತ್ಯದ ಕಡೆಗೆ ಮತ್ತೆ ಒಲವು ಬಂದದ್ದು ಅಂದರೆ ಮೇ ಬಿ 1999 ಅನ್ಕೊಂತೀನಿ. ಹಾಯ್ ಬೆಂಗಳೂರು ಪೇಪರ್ ನನ್ನನ್ನು ಮತ್ತೆ ಸಾಹಿತ್ಯದ ಕಡೆಗೆ ಹೋಗಿ ಎಳೆದದ್ದೇ ರವಿ ಬೆಳಗೆರೆಯವ್ರ ಬರವಣಿಗೆಗಳು. ಇವತ್ತಿಗೂ ನಾನು ಬುಕ್ ಸ್ಟಾಲಿಗೆ ಅಂತ ಹೋದರೆ, ಲೈಬ್ರರಿಗಳಿಗೆ ಹೋದರೆ ಫಸ್ಟ್ ಹೋಗಿ ನಿಲ್ಲದೆ ರವಿ ಬೆಳಗೆರೆ ಬುಕ್ಸ್ಗಳು ಮುಂದೆ. ಯಾಕೆಂದರೆ ನಮ್ಮನ್ನು ಬರೆಯೋದಕ್ಕೆ, ಬದುಕೋದಕ್ಕೆ ಪ್ರೇರೇಪಿಸಿದಂಥ ಜೀವ ಅದು. ಅದು ಬಿಟ್ಟರೆ ಅವರನ್ನು ನೋಡಿ ನಮಗೂ ನಾವು ಏನಾದರೂ ಬರಿಬಲ್ವ ಅಂತಂದು ಅನ್ನಿಸಿದಾಗ ಸಣ್ಣದಾಗಿ ಚುಟುಕುಗಳನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇ ಮುಂದಕ್ಕೆ ಒಂದು ಹವ್ಯಾಸ ಅನ್ಕೋಬೋದು, ಏನು ಅನ್ಕೋಬೋದು ಗೊತ್ತಿಲ್ಲ. ಏನಾದರೂ ಕಂಡ್ರೆ ಬರಿಬೇಕು ಅನಿಸಿದ್ರೆ ಬರೆದಿಡ್ತಾ ಇರ್ತೀವಿ. ಈ ಥರ ಬರೆದಿರೋವು ಸುಮಾರು ಒಂದು 450ರಿಂದ 500 ಕವನಗಳು ಆಗಿರ್ಬೋದು. ಅದು ನಾನು ಚೆಂದ ಬರೆದಿದ್ದೀನಿ ಅನ್ನೋದಕ್ಕಿಂತ ಓದಿದವರು, ಹಿತೈಷಿಗಳು ಮೆಚ್ಚಿರೋದ್ರಿಂದ ಅದು ಚೆಂದ ಆಗಿದಾವೆ ಅಂದ್ಕೊಂತೀನಿ. ಇದಕ್ಕೆಲ್ಲ ಕಾರಣ ಸುಮಾರು ಜನ ಇದ್ದಾರೆ. ಗುರುಗಳ ಸ್ಥಾನದಲ್ಲಿ ಅವ್ರನ್ನ ಇಡಬೇಕು ನಾವು. ಅವ್ರನ್ನ ನೋಡಿ ಬರೆದಿರೋದು ಮತ್ತಿನ್ನೊಬ್ಬರು ಪ್ರೇರಣೆಯಿಂದ ಬರೆದಿರೋವು ಜಾಸ್ತಿ ಇದ್ದಾವೆ. ಬಹುಶಃ ನಾವು 8ನೇ ಕ್ಲಾಸ್ ಓದಬೇಕಾದ್ರೇ ಸಣ್ಣದಾಗಿ ಬರಿತಾ ಇದ್ವಿ. ಆದರೆ ಏನಂದ್ರೆ ಒಂದು ಸಿದ್ಧ ಸೂತ್ರಗಳು ಯಾವುದೂ ಇರಲಿಲ್ಲ. ಏನೋ ತೋಚಿದ್ದನ್ನು ಗೀಚಬೇಕು ಅಂತಾರಲ್ಲ, ಆ ಥರ ಎಲ್ಲಾದರೂ ಬುಕ್ಸ್ನಾಗ ಬರೆದು ಇಡ್ತಾ ಇದ್ವಿ. ಅದು ಒಂದಿನ ನಮ್ಮ ಅಣ್ಣನ ಕೈಗೆ ಸಿಕ್ಕು ಅವನು ನಮ್ಮಪ್ಪನ ಹತ್ರ ಅದನ್ನು ಕಂಪ್ಲೇಂಟ್ ಮಾಡಿ ಸರಿಯಾಗಿ ಹೊಡ್ತಾನೋ ತಿಂದಿದ್ದಾತ ಆ ವಿಚಾರದಾಗ. ಯಾಕೆಂದರೆ ನಮಗೆ ಆವಾಗ ಬರೆಯೋದಕ್ಕೆ ಅಂತ ಗೊತ್ತಾಗ್ತಾ ಇದ್ದಿತ್ತು ಬರೀ ಈ ಪ್ರೀತಿ ಪ್ರೇಮ ಇದ್ರ ಬಗ್ಗೆ ಬರೆದೀವಿ ಹೊರತು ನಾವು ಜೀವನದ ಬಗ್ಗೆ ಆಗಲಿ ಮತ್ತೊಂದ್ರ ಬಗ್ಗೆ ಆಗಲಿ ಯಾವುದನ್ನು ಬರಿತಾ ಇರಲಿಲ್ಲ. ಸೊ ನಮ್ಮಪ್ಪನಿಗೆ ಈ ವಯಸ್ಸಿಗೆ ನಿನಗೆ ಇದು ಏನಕ್ಕೆ ಬೇಕು ಅಂತ ಹೊಡೆದು ಅದನ್ನು ಬಂದ್ ಮಾಡಿಸಿದ್ರು. ಅದಾದಮೇಲೆ ಸ್ವಲ್ಪ ದಿನ ನಾವು ಈ ಬರವಣಿಗೆಯಿಂದನೇ ದೂರ ಇದ್ವಿ ಅನ್ಕೋಬೋದು. ಮತ್ತೆ ನಾನು ಬರಿಬಲ್ಲೆ, ನನ್ನಿಂದನೂ ಸಾಧ್ಯ ಅಂತಂದು ತೋರಿಸ್ಕೊಟ್ಟದ್ದು ಫೇಸ್ಬುಕ್ ಅನ್ನೋ ಜಾಲತಾಣ, ಸಾಮಾಜಿಕ ಜಾಲತಾಣ. ಅಲ್ಲಿಗೆ ಬಂದ ಮೇಲೆ ಅಲ್ಲಿನ ಬರಹಗಳನ್ನು ನೋಡಿದ ಮೇಲೂ ಇಲ್ಲೂ ಒಂದು ವೇದಿಕೆ ಐತೆ ನಮ್ಮ ಬರವಣಿಗೆಗೆ ಅಂತ ಗೊತ್ತಾದ ಮೇಲೆ ಅಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಸುಮಾರು ಜನ ಸಮಾನ ಮನಸ್ಕ ಗೆಳೆಯರು ಸಿಕ್ಕಿದ್ರು. ನನ್ನಂತೆ ಅನ್ನೋದಕ್ಕಿಂತ ನನಗಿಂತ ಚೆಂದ ಬರೆಯೋಂಥ ಗೆಳೆಯರು ಸುಮಾರು ಜನ ಇದ್ದಾರೆ, ಒಬ್ಬರು ಇಬ್ಬರು ಅಂತಂದಲ್ಲ. ಅದರಲ್ಲಿ ಕೆಲವ್ರನ್ನ ನೋಡಿ ನಾವು ಕಲಿಬೇಕಾದಂಥದ್ದು ಭಾಳ ಇತ್ತು. ಕೆಲವ್ರನ್ನ ನೋಡಿ ಕಲ್ತ್ವಿ. ಅವರಷ್ಟು ಬರಿತಾ ಇದ್ದೀವೋ ಇಲ್ವೋ ಗೊತ್ತಿಲ್ಲ. 4 ಜನ ಹೌದಪ್ಪ ನೀವು ಚೆನ್ನಾಗಿ ಬರೀತೀರಿ ಅನ್ನೋ ರೇಂಜಿಗಂತೂ ಬರಿತಾ ಇದ್ದೀವಿ ಅಂತ ಹೇಳಬಲ್ಲಿ. ಒಂದೊಂದು ಸಲ ನನಗೆ ಅನ್ಸೋದು, ಅರೆ ಇದಕ್ಕೆಲ್ಲ ನಾನು ಅರ್ಹನ. ಎಷ್ಟೋ ಜನ ಹೇಳ್ತಾರೆ, ಇಲ್ಲ ನೀವು ತುಂಬ ಅಪರೂಪದ ಪದಗಳನ್ನು ತರ್ತೀರಿ. ಒಬ್ಬರು ಸೂರ್ಯಸಕ ಅಂತ ಒಬ್ಬರು ಫ್ರೆಂಡ್ ಇದ್ದಾರೆ ಬೆಳಗಾವಿಯವರು, ಅವರಾಗಲಿ, ಪಾರ್ವತಿ ಸ್ವಪ್ನ ಅಂತಂದು ಒಬ್ರು ಇದ್ದಾರೆ, ಅವರಾಗಲಿ, ಮಹಾದೇವ್ ದೊಡ್ಡಾಚಾರಿ, ಈ ಥರದ್ದು ದೊಡ್ಡ ಅವರ ಒಂದು ಬರವಣಿಗೆಗೆ ಹೋಲಿಸ್ಕೊಂಡ್ರೆ ನಾನೇನೂ ಅಲ್ಲ. ಆದರೂ ಅವ್ರು ಹೇಳೋದು, ಇಲ್ಲ ನಿಮ್ಮ ಪದಗಳಲ್ಲಿ
ಅಪರೂಪದ ಪದಗಳನ್ನು ತರ್ತೀರಿ, ಎಲ್ರಿಗೂ ರೀಚ್ ಆಗೋ ಅಂಥದ್ದನ್ನೇ ಬರೀತೀರಿ ಅಂತ. ಆದರೆ ನನಗೆ ಅನ್ಸೋದೇನಪ್ಪ ಅಂದರೆ ಇವರು ಹೊಗಳಿಕೆಗೆ ನಾನು ಅರ್ಹನ ಅಂತ ಪ್ರತಿ ಸಲ ಅನ್ನಿಸ್ತಾ ಇರ್ತೈತಿ. ಒಂದೊಂದು ಸಲ ಮನಸ್ಸು ತುಂಬಿ ಬರ್ತಾ ಇರ್ತೈತಿ, ಓ ಇವ್ರ ನಡುವೆ ನಾನು ಇದ್ದೀನಪ್ಪ ಅಂತ. ಯಾಕಂದರೆ ನನ್ನ ಸುತ್ತಮುತ್ತಲಿನ ಪರಿಸರ ಹೆಂಗೈತಪ್ಪ ಅಂದ್ರೆ ಅವ್ರಿಗೆ ಸ್ವಲ್ಪ ಸಾಹಿತ್ಯದ ಕಡೆ ಒಲವು ಕಡಿಮೆ ಇದ್ದಾರೆ. ಫ್ರೆಂಡ್ಸು, ಆತ್ಮೀಯರು ಅಂತಂದು ಭಾಳ ಜನ ಫ್ರೆಂಡ್ಸೇ ಇದ್ದಾರೆ. ಆದರೆ ಅವರಿಗೆಲ್ಲ ಈ ಸಾಹಿತ್ಯದ ಕಡೆಗೆ ಒಲವು ಕಡಿಮೆ. ಬೇರೆಯವ್ರು ಬಿಟ್ಟಕ್ಕನ ನಮ್ಮ ಮನೆ ಜನಗಳೇ ಸಾಹಿತ್ಯದ ಕಡೆ ಒಲವಿಲ್ಲ. ಫ್ರೆಂಡ್ಸು ಹೊರಗಡೆ ಆಗ್ತಾರೆ, ಬಟ್ ಎನಿ ಟೈಮ್ ಜೊತೆಗಿರೋ ನಮ್ಮ ಮನೆ ಜನಗಳಿಗೆ ಸಾಹಿತ್ಯದ ಕಡೆ ಒಲವಿಲ್ಲ. ಒಂದು ಬುಕ್ಸ್ ಓದೋದಾಗಲಿ ಅಥವಾ ಒಂದು ಹಾಡು ಕೇಳೋದಾಗಲಿ ಈ ಥರದ್ದು ಯಾವುದೂ ಇಲ್ಲ. ಅದೇನೋ ನಮಗೆ ನಮ್ಮದೇ ಒಂದು ಥರದ ದಾರಿ. ನೋಡಿ, ಸಾಹಿತ್ಯದ ಬಗ್ಗೆ ಹೇಳ್ಬೇಕು ಅಂದರೆ ಮೊದಲಿಗೆಲ್ಲ ತಾಯಂದರು ಒಂದು ಮಾತು ಹೇಳೋರು ಮಕ್ಕಳಿಗೆ, ಆಡಿ ಬಾರೋ ನನಕಂದ ಕೈ ಕಾಲ ತೊಳೆದೇನು ಅಂತಂದು. ಇವತ್ತು ತಾಯಂದ್ರು ಯಾವ ರೇಂಜಿಗೆ ಅದಾರ ಅಂದರೆ ಆಡಿ ಬಂದರೆ ನನಕಂದ ಕೈ ಕಾಲ ಮುರಿದೇನು ಅಂತ. ಫಸ್ಟ್ ಆಫ್ ಆಲ್ ಮಕ್ಕಳನ್ನ ಪಕ್ಕದ ಮನೆ ಮಕ್ಕಳ ಜೊತೆಗೆ ಬೆರೆಯೋದಕ್ಕೆ ಬಿಡ್ತಾ ಇಲ್ಲ. ಮಕ್ಕಳದ ಆ್ಯಕ್ಟಿವಿಟೀಸ್ ಕಡಿಮೆ ಆಗ್ತೈತೆ. ಇವತ್ತು ಸ್ಕೂಲ್ಗಳಾಗ ಏನಾಗೈತೆ ಅಂದರೆ ಮಾರ್ಕ್ಸ್ ತಂದರೆ ಸಾಕಷ್ಟೇ. ಆ ಮಕ್ಕಳು ಜನರಲ್ಲಾಗಿ ಏನೋ ಕಲಿಯೋದು ಬೇಕಾಗಿಲ್ಲ. ಇನ್ನು ಸಾಹಿತ್ಯದ ಕಡೆಗೆ ಒಲವೆಲ್ಲಿಂದ ಬರ್ಬೇಕು. ಅವರಿಗೆ ಮ್ಯೂಸಿಕ್ ಕೇಳಿಸ್ಬೇಕು, ಮಕ್ಕಳಿಗೆ ಸಂಗೀತ ಕೇಳಿಸ್ಬೇಕು. ತಂದೆ ತಾಯಿಗಳು ಈ ಹವ್ಯಾಸಗಳು ಬೆಳಿಬೇಕಂದ್ರೆ ಫಸ್ಟು ತಂದೆ ತಾಯಿಗಳಿಗೆ ಆ ಹವ್ಯಾಸ ಇರಬೇಕು. ಈ ಬುಕ್ಸ್ ಓದೋದು ನಾನು ಆವಾಗಲೇ ನಿಮಗೆ ಹೇಳಿದೆ, ನಮ್ಮ ತಂದೆಯವರಿಂದ ನನಗೆ ಬಂದ ಹ್ಯಾಬಿಟ್ ಅದು ಬುಕ್ ಓದೋದು. ಇವತ್ತಿಗೂ ನಾನು ಬುಕ್ಸ್ ಓದ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮಪ್ಪ ಬರೀ 3ನೇ ಕ್ಲಾಸ್ ಓದ್ದವರು ಅವರು. ನಾವು ಏನೇ ಆದ್ರೂ ನಮ್ಮಪ್ಪ ನಮ್ಮ ತಂದೆಗಳನ್ನ ನಮ್ಮ ತಂದೆ ತಾಯಿ ನೋಡಿನೇ ಕಲಿಯೋದು ನಾವು. ಹೊರಗಿನ ಸಮಾಜ ನಮಗೆ ಕಲಿಸೋದಕ್ಕಿಂತ ಅದನ್ನು ಹೇಳ್ತಾರೆ, ಮೂರನೇ ವಯಸ್ಸಿನ ಕಲ್ತದ್ದು 100ನೇ ವಯಸ್ಸಿನವರೆಗೂ ಇರ್ತೈತಿ ಅಂತಂದು. ಸೊ ಮನೆಯಲ್ಲಿ ತಂದೆ ತಾಯಿಗಳು ಸ್ವತಃ ಸಾಹಿತ್ಯಾಸಕ್ತರಾದರೆ ಮಕ್ಕಳು ಅದಾರಿಲಿ ಬಂದೇ ಬರ್ತಾರೆ. ಸಾಹಿತ್ಯ ಕ್ಷೇತ್ರಕ್ಕೆ ನಾವು ಬಂದದ್ದು ಮಾತ್ರ ಭಾಳನೇ ಆಕಸ್ಮಿಕವಾಗಿ, ಇದು ಬರಬೇಕು ಅಂತ ಅಂದ್ಕೊಂಡದ್ದಲ್ಲ. ಸುಮ್ಮನೆ ಏನೋ ತೋಚಿದ್ದು, ಹೌದಾ ನಾನು ಬರಿಬಲ್ಲೆನ, ನೋಡೋಣ ಟ್ರೈ ಮಾಡೋಣ ಅಂತ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಷ್ಟೆ. ಆ ಮೂಲಕ ನಾನು ಬರೆದದ್ದು ಅಂದರೆ ಬಹುಶಃ ನನ್ನ ಫಸ್ಟ್ ಕವನ ಕರೆಕ್ಟು, ಎತ್ತ ಹೋದರವರು ಪರಮ ಸುಂದರಿ ಹೆಂಗಸರು ಸೊಗಸುಗಾರ ಗಂಡಸರು ಅಂತ. ಅದಕ್ಕೂ ಮುಂಚೆ ಚುಟುಕುಗಳನ್ನು ಬರೆದಿದ್ದೆ, ಬಟ್ ದೊಡ್ಡದು ಒಂದು ಕವನ ಅನ್ನೋ ಇದಕ್ಕೆ ಬರೆದದ್ದು ಮಾತ್ರ ಆ ಪರಮ ಸುಂದರಿ ಹೆಂಗಸರು ಸೊಗಸುಗಾರ ಗಂಡಸರು ಅಂತ ಒಂದು. ಅಲ್ಲಿಂದ ಶುರುವಾದದ್ದು ಇವತ್ತಿಗೂ ನಡೀತಾನೆ ಇದೆ. ನನಗೆ ತುಂಬ ಅಚ್ಚುಮೆಚ್ಚಾದಂಥ ಸಾಹಿತ್ಯ ಅದು. ಬುಕ್ಕಿಗೂ ಕೂಡ ಅಮೃತ ಹಸ್ತ ಅನ್ನೋ ಒಂದು ತಂಡ ಇವತ್ತಿಗೂ ಸಾಮಾಜಿಕ ಕಾರ್ಯಕ್ರಮಗಳಾಗಿ ನಡೀತೈತೆ. ಆ ಒಂದು ತಂಡದ ಬಗ್ಗೆ ಒಂದು 4 ಮಾತಾಡ್ತೀನಿ. ಎಲ್ಲರೂ ನಾವು ಬದುಕಿದ್ರೆ ಸಾಕು ಅನ್ನೋಂಥ ಇವತ್ತಿನ ದಿನಗಳಿಗೆ ನಾವಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲವರು ಬದುಕಬೇಕು, ದಿಕ್ಕಿಲ್ಲದೆ ಇರೋರಿಗೆ ನಾವು ದಿಕ್ಕಾಗಬೇಕು ಅಂತ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಒಳ್ಳೆಯ ತಂಡ ಅದು ಅಮೃತ ಹಸ್ತ ತಂಡ ಅಂತಂದು. ಯಶೋಧಾನಂದನ ಚೇತಿ ಅಂತಂದು ನಮ್ಮ ಬ್ರದರು, ಆಮೇಲೆ ಆಯತಿ ಅಂದರೆ ಆನಂದ್ ಯಾದವ್ ಅಂತ ತಿಪ್ಟೂರ್ನವರು, ಒಂದು ಸಮಾನ ಮನಸ್ಕ ಗೆಳೆಯರನ್ನು ಕರ್ಕೊಂಡು, ಅದರಲ್ಲಿ ನಮ್ಮ ದಾವಣಗೆರೆಯವರೊಬ್ಬರು ಸುನೀಲ್ ಸರ್ ಅಂತಂದು, ಶಿವಹಮ್ ಅಂತಂದು ಅವರು ಭಾಗಿಯಾಗಿದ್ದಾರೆ. ಈ ಥರ ಒಂದು ಸಮಾನ ಮನಸ್ಕ ಗೆಳೆಯರು ಸೇರ್ಕೊಂಡು ಪ್ರತಿ ವಿಶೇಷ ದಿನಗಳಿಗೆ ಯಾರ್ದಾದ್ರೂ ಬರ್ತ್ಡೇ ಇರ್ಬೋದು ಅಥವಾ ಬೇರೆ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಅನಾಥಾಶ್ರಮಗಳಿಗೆ ಭೇಟಿ ಕೊಡೋದು, ಅಲ್ಲಿನ ಅವಶ್ಯಕತೆಗಳನ್ನು ಪೂರೈಸೋದು, ಪ್ರವಾಹ ಈ ಥರದ ಸಂದರ್ಭಗಳಿಗೆ ಕೈ ಜೋಡಿಸಿ ಕೆಲಸ ಮಾಡೋದು, ಈ ಥರದ ಒಂದು ಸಾಮಾಜಿಕ ಕಾರ್ಯಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ನಮ್ಮನ್ನು ಅದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಪ್ರೇರೇಪಿಸ್ತಾ ಇದ್ದಾರೆ. ಸೊ ಆ ಒಂದು ತಂಡದಿಂದ ಫಸ್ಟು ಒಂದು ಬುಕ್ ಬಿಡುಗಡೆ ಆಯಿತು, ಅಮೃತ ಹಸ್ತ ಅಂತಂದು. ಆ ತಂಡಕ್ಕೆ, ಆ ಬುಕ್ಕಿಗೆ ನಂದು ಒಂದು ಕವನನ ಆಯ್ಕೆ ಮಾಡ್ಕೊಂಡದ್ದು ಇವತ್ತಿಗೂ ಖುಷಿ ಇದೆ ನನಗೆ. ಆ ಕವನ ಯಾವುದಪ್ಪ ಅಂದರೆ, ಎತ್ತ ನೋಡಿದರತ್ತ ಮಣ್ಣಿನ ಬೊಂಬೆಗಳು ಮರಳಿನ ಮನೆಗಳು ಅನ್ನೋ ಒಂದು ಕಂಟೆಂಟ್ ಇಟ್ಕೊಂಡು ಬರೆದದ್ದು. ಅದೇ ಫಸ್ಟ್ ಕವನ ನಮ್ಮದು ಬುಕ್ಕಿಗೆ ಆ್ಯಡ್ ಆಗಿದ್ದು. ಆಮೇಲೆ ನನ್ನ ಆಲ್ ಟೈಮ್ ಫೇವ್ರೆಟ್ ಕವನದ ಶೀರ್ಷಿಕೆ ಮಣ್ಣಿನ ಬೊಂಬೆಗಳು ಮರಳಿನ ಮನೆಗಳು. ಎತ್ತೆತ್ತ ನೋಡಿದರತ್ತ ಬರೀ ಮಣ್ಣಿನ ಬೊಂಬೆಗಳು ಮರಳಿನ ಮನೆಗಳು, ನಿರ್ಭಾವುಕ ಬೊಂಬೆಗಳು ನಿರ್ಮಾನುಷ ಮನೆಗಳು, ಹಸಿವಿನ ದಾಹ ನೀಗಲು ರಸ್ತೆ ಬದಿ ನಿಂತ ನಿರ್ಭಾವುಕ ಮಣ್ಣಿನ ಬೊಂಬೆಗಳು, ಕಾಮದಾಹವ ನೀಗಿಕೊಳ್ಳಲು ಕಾತರಿಸುವ ವಿಟ ಮಣ್ಣಿನ ಬೊಂಬೆಗಳು,
ಜ್ಞಾನದಾಹವ ನೀಗಿಕೊಳ್ಳಲು ಜ್ಞಾನ ಮಂದಿರವೆಂಬ ಮರಳಿನ ಮನೆಯಾಶ್ರಯಿಸಿರುವ ಜ್ಞಾನಾರ್ಥಿ ಮಣ್ಣಿನ ಬೊಂಬೆಗಳು. ವಿದ್ಯಾರ್ಜನೆಯ ವ್ಯಾಪಾರೀಕರಣವ ಮಾಡಿ ವಿದ್ಯಾಮಂದಿರವೆಂಬ ಮರಳಿನ ಮನೆಯಲ್ಲಿ ಹೊಂಚು ಕುಳಿತಿರುವ ಮಣ್ಣಿನ ಬೊಂಬೆಗಳು. ಅಧಿಕಾರದಾಹದ ಮಣ್ಣಿನ ಬೊಂಬೆಗಳು, ದುರಾಡಳಿತದ ಕೇಂದ್ರ ಬಿಂದುವಾದ ಮರಳಿನ ಮನೆಗಳು. ಪಾಮರರೆಂಬ ಮಣ್ಣಿನ ಬೊಂಬೆಗಳು, ಪರಮಾತ್ಮರೆಂಬ ಮಣ್ಣಿನ ಬೊಂಬೆಗಳು. ಇಬ್ಬರಿಗೂ ಬೇಕಿರುವುದು ಮನೆ ಮಂದಿರವೆಂಬ ಮರಳಿನ ಮನೆಗಳು. ಋತುಮಾನಕ್ಕೆ ತಕ್ಕಂತೆ ಬದಲಾಗುವ ಮಣ್ಣಿನ ಬೊಂಬೆಗಳು, ಗಗನಚುಂಬಿತ ಮರಳಿನ ಮನೆಗಳು. ಮಣ್ಣಲ್ಲಿ ಕರಗುವ ಮಣ್ಣಿನ ಬೊಂಬೆಗಳು, ನೀರಲ್ಲಿ ಕರಗುವ ಮರಳಿನ ಮನೆಗಳು. ಎತ್ತೆತ್ತ ನೋಡಿದರ ತತ್ತ ಮಣ್ಣಿನ ಬೊಂಬೆಗಳು, ಮರಳಿನ ಮನೆಗಳು. ಆವಾಗಲೇ ಹೇಳಿದೆ ನಂದು ಫಸ್ಟ್ ಕವನ ಅಂತ. ಎತ್ತ ಹೋದರವರು ಅಂತ ಕವನದ ಶೀರ್ಷಿಕೆ. ಎತ್ತ ಹೋದರವರು ಪರಮ ಸುಂದರಿ ಹೆಂಗಸರು, ಸೊಗಸುಗಾರ ಗಂಡಸರು. ಎತ್ತೆತ್ತ ನೋಡಿದರೂ ಚಿಂದಿ ಬಟ್ಟೆಯುಟ್ಟ ಲಲನೆಯರು, ಚಿಂದಿ ಹಾಯುವವರಂತೆ ಕಾಣುವ ಯುವಕರು. ಎತ್ತ ಹೋದರವರು ಮೈಕೈ ತುಂಬಿಕೊಂಡ ಬಿಂಕದ ನಡಿಗೆಯ ಹೆಂಗಸರು, ಹುರಿ ಮೀಸೆಯಲ್ಲಿ ಪೊಗರು ತುಂಬಿಕೊಂಡ ಗಂಡಸರು. ಎತ್ತೆತ್ತ ನೋಡಿದರೂ ಬೆಕ್ಕಿನ ನಡಿಗೆಯ ಲಲನೆಯರು, ಮೀಸೆ ಆಸೆ ಯಾವುದೂ ಇಲ್ಲದ ನಿರುತ್ಸಾಹಿ ಗಂಡಸರು. ಎತ್ತ ಹೋದರವರು ಮಾರುದ್ದ ಜಡೆಗೆ ಮೊಳವುದ್ದ ಹೂ ಮುಡಿದ ಹೆಂಗಸರು, ಜಿರಿ ಪಂಚೆಯುಟ್ಟು ಜರತಾರಿಪೇಟ ತೊಟ್ಟ ಗಂಡಸರು. ಎತ್ತೆತ್ತ ನೋಡಿದರೂ ತುಂಡು ಜಡೆಯ ತರುಣಿಯರು, ತುಂಡು ಜೀನ್ಸು ತೊಟ್ಟ ತರುಣರು. ಎತ್ತ ಹೋದರವರು ಪರಮ ಸುಂದರಿ ಹೆಂಗಸರು, ಸೊಗಸುಗಾರ ಗಂಡಸರು. ಈ ಕವನದ ಶೀರ್ಷಿಕೆ ನಗು. ಬಯಸಿ ಅರಸುತ್ತಿದ್ದ ಬಳ್ಳಿಯೊಂದು ಕಾಲಿಗೆ ತೊಡರಿತ್ತು, ಆದರೂ ಅದೇಕೋ ನಗು ಬಾರದಿತ್ತು. ಬಯಸಿ ಅರಸುತ್ತಿದ್ದ ಬಳ್ಳಿಯೊಂದು ಕಾಲಿಗೆ ತೊಡರಿತ್ತು, ಆದರೂ ನಗು ಅದೇಕೋ ಬಾರದಿತ್ತು. ನನ್ನ ಸಾಗದ ಕನಸೊಂದು ಬಹುವಿಧದಿ ಬಾಧಿಸುತ್ತಲಿತ್ತು, ಕಡೆಗೊಂದು ದಿನ ಕನಸು ನನಸಾದಾಗ ನಗು ಅದೇಕೋ ಮೌನವಾಗಿತ್ತು. ಬಡತನದ ಬದುಕು ಬದಲಾಗಿತ್ತು, ಬದುಕದು ಅಕ್ಷರಶಃ ಬಂಗಾರವಾಗಿತ್ತು. ಆಗ ಮೂಡಿ ಬಂದಿತ್ತು ನಗು, ಆದರೂ ಅದೇಕೋ ವ್ಯಂಗ್ಯ ನಗುವಾಗಿತ್ತು. ನಗು ಬದುಕಿನುದ್ದಕ್ಕೂ ನಗುತ್ತಲೇ ಇತ್ತು, ಒಮ್ಮೊಮ್ಮೆ ವ್ಯಂಗ್ಯವಾಗಿ, ಕೆಲವೊಮ್ಮೆ ಮೌನವಾಗಿ. ನಗು ನಗಲೇ ಇಲ್ಲ ಬದುಕಿನುದ್ದಕ್ಕೂ, ಮುಕ್ತವಾಗಿ ಮನ ದಣಿಯುವ ಹಾಗೆ, ನಕ್ಕು ನಕ್ಕು ಮನ ದಣಿಯುವ ಹಾಗೆ. ಸಾಹಿತ್ಯ ಕ್ಷೇತ್ರಕ್ಕೆ ಇಲ್ಲ, ನಾನು ಈ ವಿಚಾರದಾಗ ಒಂದು ವಿಚಾರ ಹೇಳ್ಬೇಕು ಅಂದರೆ, ಮೊದಲು ಸಾಹಿತ್ಯ ಕ್ಷೇತ್ರ ಸರಿ ಹೋಗ್ಬೇಕಿಲ್ಲಿ. ನಾವೇನಾದರೂ ಕೊಡುಗೆ ಕೊಡ್ತೀವಿ ಅಂತ ಹೋದರೆ, ಇವತ್ತು ದಯವಿಟ್ಟು ಬೇಜಾರಾಗಬೇಡಿ ಈ ಮಾತು ಹೇಳ್ತೀನಿ ಅಂತಂದು, ಯಾರಾದರೂ ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ಕೊಡೋಕ್ಕೆ ಬರ್ತಾ ಇದ್ದೀನಿ, ಕೊಡುಗೆ ಕೊಡ್ತೀನಿ ಅಂದರೆ ಫಸ್ಟ್ನೇದಾಗಿ ನಾನು ಅವರನ್ನು ನೋಡೋದು, ಇವನು ಎಷ್ಟು ದುಡ್ಡನ್ನು ಕೀಳ್ಬೋದು, ಇವನೆಷ್ಟು ದುಡ್ಡನ್ನು ದರೋಡೆ ಯಾಕೆಂದರೆ ಕೆಲವೊಂದು ನಿಸ್ವಾರ್ಥ ಭಾವನೆಯಿಂದ ಸೇವೆ ಮಾಡೋವಂಥ ಸಂಘಟನೆಗಳು ಇದಾವೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವು ಭಾಳ ಬೆರಳೆಣಿಕೆ ಅಷ್ಟು. ಅದು ಬಿಟ್ಟರೆ ಇನ್ನೊಂದು ಕಡೆ ಬಂದರೆ 500,000ಕ್ಕೆ ಪ್ರಶಸ್ತಿನೂ ಕೊಡ್ತಾರೆ, ಹಾರ ತುರಾಯಿ ಶಾಲನೂ ಓದಿಸ್ತಾರೆ. ಈ ವಿಚಾರದಾಗ ನಾನು ಒಂದು ಹೇಳ್ತೀನಿ, ಅವರು ಅಲ್ಲೆಲ್ಲ 300-400 ಕಿಲೋಮೀಟ್ರ್ ಗಟ್ಟಲೆ ದೂರದಾಗೆ ಫಂಕ್ಷನ್ ಇಟ್ಕೊಂಡಿರ್ತಾರೆ, ನಮ್ಮನ್ನು ಇನ್ವೈಟ್ ಮಾಡ್ತಾರೆ. ಇಲ್ಲಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಓದೋರಿಗೆ ಯಾಕೆ ಇಲ್ಲೇ ಇದ್ದು ಒಂದು ಬುಕ್ಕನ್ನು ತಗೊಳಕ್ಕಾಗಲ್ವ ನಮಗೆ? ಹಾಗೆ ಆಗುತ್ತೆ. ಅಲ್ಲಿಗೆ ಹೋದ್ಮೇಲೆ ಅವ್ರು ಏನು ಮಾಡ್ತಾರೆ, ಒಂದು ಶಾಲು ಓದಿಸ್ತಾರೆ, ಕೈಯಲ್ಲಿ ಆ ಥರದ ಒಂದು ಫಲಕ ಎಂಥದೋ ಒಂದು ಕೊಡ್ತಾರೆ, ಕಳಿಸ್ತಾರೆ. ನಾನು ಹೇಳೋದು ಇದನ್ನು ನಮ್ಮ ಗುರುಜಿ ಒಬ್ಬರು ಶಿವಹಮ್ಮ ಅಂತ ಚೆನ್ನಾಗಿ ಹೇಳಿದರು. ಅದೇ ಮಾತು ನಾನು ಯಾವಾಗಲೂ ನಾನು ಇದ್ದಾರೆ, ಈ ಹಾರ ತುರಾಯಿ ಶಾಲೆಗಿಂತ ಯಾರಾದರೂ ಒಬ್ಬರು ಹೊಸ ರೈಟರು, ಹೊಸ ಬರಹಗಾರರ ಬುಕ್ಕನ್ನು ಆ ಫಂಕ್ಷನಿಗೆ ಅಟೆಂಡ್ ಆದವರಿಗೆ ಒಂದು ನೆನಪಿನ ಕಾಣಿಕೆ, ಸ್ಮರಣಿಕೆ ಥರ ಕೊಟ್ಟರೆ ಆ ಬರಹಗಾರರ ಹೆಸರು ಹೆಚ್ಚಿತು, ಈ ಓದೋರು ನೆನಪಿನ ಕಾಣಿಕೆ ಇಸ್ಕೊಂಡವ್ರ ಜ್ಞಾನನೂ ಹೆಚ್ಚಿತು, ಜಾಸ್ತಿ ಆಯಿತು. ಅದು ಬಿಟ್ಟರೆ ಅವ್ರು ಕೂಡ ಹಾರ ತುರಾಯಿ ತಗೊಂಡೋಗಿ ಎಲ್ಲೋ ಒಂದು ಕಡೆಗೆ ನೇತಾಕ್ಬಿಟ್ರೆ ಬಗೆಹರಿತು, ಅದರಿಂದ ಬೇರೆ ಏನು ಫಾಯ್ದೆ ಇಲ್ಲ. ಇದೆಲ್ಲದಕ್ಕಿಂತ ಇನ್ನೊಂದು ಅವ್ಯವಹಾರ ನಡೀತಾ ಇರೋದೇನಪ್ಪ ಅಂದರೆ, ಸರ್ ನೀವು ಇಂತಿಷ್ಟು ದುಡ್ಡು ಕೊಡಿ, ನಿಮ್ಮ ಕವನನ ಬುಕ್ಕಿಗೆ ಹಾಕ್ತೀವಿ, ಸರ್ ನೀವು ಇಂತಿಷ್ಟು ದುಡ್ಡು ಕೊಡಿ ನಿಮಗೆ ಸನ್ಮಾನ ಮಾಡ್ತೀವಿ, ಮೇಡಮ್ ನೀವು ಇಂತಿಷ್ಟು ದುಡ್ಡು ಕೊಡಿ ನಿಮಗೆ ಇಂಥ ಪ್ರಶಸ್ತಿ ಆಯ್ಕೆ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಪ್ರಶಸ್ತಿ ಆಯ್ಕೆ ಮಾಡೋದಕ್ಕೆ, ಪ್ರಶಸ್ತಿ ಕೊಡೋ ಇದಕ್ಕೆ ಇವನಿಗೇನು ಯೋಗ್ಯತೆ ಇತ್ತೋ ನನಗೆ ಗೊತ್ತಿಲ್ಲ. ಈಸ್ಕೊಳ್ಳೋದಕ್ಕೆ ನಮ್ಮಂಥ ಅರ್ಧ ಬೆಂದ ಮಡಿಕೆಗಳಿಗೆ ಅದೇನು ಯೋಗ್ಯತೆ ಇತ್ತೋ ನನಗೆ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ. ಪ್ರಶಸ್ತಿಗಳು ಮಾರಾಟ ಆಗ್ತಾ ಇದಾವೆ, ಸರ್ಕಾರಗಳು ಇದಕ್ಕೆ ಕಡಿವಾಣ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಹಿಡಿದು ಕೇಳ್ಬೋದು, ಬಾಯಿಲಿ ನೀನು ಇವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೊಡ್ತಾ ಇದೀಯಾ,
ದ.ರಾ ಬೇಂದ್ರೆ ಪ್ರಶಸ್ತಿ ಕೊಡ್ತಾ ಇದೆಯಾ, ಕುವೆಂಪು ಪ್ರಶಸ್ತಿ ಕೊಡ್ತಾ ಇದೆಯಾ? ಫಸ್ಟು ನಿನಗೇನು ಯೋಗ್ಯತೆ ಐತೆ ಹೇಳು. ನಿಸ್ವಾರ್ಥವಾಗಿ ಕನ್ನಡ ಸೇವೆ ಮಾಡ್ತಾ ಇರೋವಂಥ ಸಂಘಟನೆಗಳು ಮುಂದೆ ಬರಬೇಕು. ಅವರಿಂದ ಮಾತ್ರ ಕನ್ನಡ ಉಳಿಯೋದಕ್ಕೆ ಸಾಧ್ಯ. ಮೊದಲನೇದಾಗಿ ನಿಜವಾಗಲೂ ಅವ್ರ ಕೈಯಲ್ಲಿ ಅಷ್ಟು ಶಕ್ತಿ ಇಲ್ಲ. ಬಡವರು ಆತ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡ್ತಾ ಇದ್ದಾನೆ, ಆದರೂ ಅವನಿಗೆ ಆ ಬಡತನ ಕಾಡ್ತಾ ಐತೆ ಅನ್ನೋದಕ್ಕಿಂತ ಆತನಿಗೆ ದುಡ್ಡು ಕೊಡೋದ್ರಿಂದ ಅವಶ್ಯಕತೆ ಇಲ್ಲ. ಅವಕಾಶಗಳನ್ನು ಕೊಡಲಿ, 4-6 ವೇದಿಕೆಗಳನ್ನು ಕಲ್ಪಿಸಿಕೊಡಲಿ. 4-6 ವೇದಿಕೆಗಳನ್ನು ಕಲ್ಪಿಸಿಕೊಡೋದ್ರಿಂದ 4-6 ಜನಕ್ಕೆ ಹೆಚ್ಚೆಚ್ಚು ಅವರು ಪರಿಚಯ ಆಗ್ತಾ ಹೋಗ್ತಾರೆ. ಮುಂದೆ ಅದೇ ಅವ್ರಿಗೆ ದಾರಿ ತೋರಿಸ್ತೈತಿ. ಈ ಬಡ ಸಾಹಿತಿಗಳನ್ನು ಬಳಸ್ಕೊಳ್ತಾ ಇರೋ ರೀತಿನೇ ಹಿಂಗೆ. KS ನರಸಿಂಹಸ್ವಾಮಿ ಅವ್ರ ಬಗ್ಗೆ ಮಾತಾಡೋವಷ್ಟು ದೊಡ್ಡ ನಾನಲ್ಲ, ಆದರೂ ಅವ್ರು ಬಡವರೇ. ಆದರೆ ಇವತ್ತು ಅವ್ರ ಹೆಸರು ಅಜರಾಮರ. ಆ ಥರ ಹೆಸರು ವೇದಿಕೆಗಳು ಸಿಗ್ತಾ ಹೋದರೆ ನಮಗೂ ಅಂತ ಅವ್ರಿಗೂ ಅಂತ ಒಂದು ಹೆಸರಾಕೈತಿ. ಅದ್ರ ಮೂಲಕನೇ ಅವ್ರಿಗೇನಾದರೂ ಒಂದು ಇವತ್ತು ವೇದಿಕೆನೇ ಸಿಗ್ತಾ ಇಲ್ಲ ಅಂತಾರೆ. ಎಲೆಮರಿ ಕಾಯಿಗಳಿಗೆ ವೇದಿಕೆ ಸಿಗ್ತಾ ಇಲ್ಲ ಫಸ್ಟು. ಯಾಕೆಂದ್ರೆ ಒಬ್ಬ ಬಡ ಸಾಹಿತಿ ಅಂದರೆ ಅವನು ಇಲ್ಲಿಂದ 250-300 ಕಿಲೋಮೀಟ್ರ್ ದೂರ ಹೋಗಿ ಬರ್ಬೇಕಾದ್ರೆ ಕನಿಷ್ಠ 2,000 ರೂಪಾಯಿ ಬೇಕು. ಇವರಿಗೆ ಆತನ ಸಾಹಿತ್ಯದ ಮೇಲೆ ಅಷ್ಟು ಪ್ರೀತಿ ಇದ್ದರೆ, ಆತನ ಪ್ರತಿಭೆಯನ್ನು ಗುರುತಿಸ್ಬೇಕು, ಆತನ ಪ್ರತಿಭೆಯ ಬಗ್ಗೆ ಇವರಿಗೆ ಒಂದು ಗೌರವ ಅಂತಂದಿದ್ರೆ ಆತನಿಗೆ ಅದೇ ಗೌರವಧನ ಕೊಟ್ಟು ಕರೆಸಿದ್ರೆ ತಪ್ಪೇನಿಲ್ಲ. ಈಗ ಒಬ್ಬ ಬಡ ಸಾಹಿತಿ ಎಲ್ಲಾದರೂ ಹೊರಗಡೆ ಹೋಗ್ಬೇಕಪ್ಪ, ಒಂದು ಫಂಕ್ಷನಿಗೆ ಅಟೆಂಡ್ ಆಗಬೇಕಪ್ಪ ಅಂದರೆ ನಾನು ಹೇಳ್ದಂಗೆ ಒಂದು 2-2.5 ರೂಪಾಯಿ ಬೇಕೇ ಬೇಕು. ಮಿನಿಮಮ್ 2,000 ರೂಪಾಯಿ ಬೇಕು. ಎಲ್ಲಿಂದ ತರ್ತಾನ ಅವನು? ಈ ಸಂಘಟಕರು ಅಟ್ಲೀಸ್ಟ್ ಅವನ ಒಂದು ಟ್ರಾವೆಲಿಂಗ್ ಖರ್ಚನ್ನಾದ್ರೂ ಕೊಟ್ಟರೆ ನೋಡ್ಕೊಂಡ್ರೆ ಅವನಿಗೆ ಇನ್ನೊಂದು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ಕರೆದಾಗ ಒಂದು ಕಂಫರ್ಟ್ ಫೀಲ್ ಆದರೂ ಇರ್ತದೆ. ಕನಿಷ್ಠ ನನಗೇನಲ್ಲದೆ ಇದ್ರೂ ನಾನು ಖರ್ಚು ಮಾಡ್ಕೊಂಡು ಹೋಗಿದ್ದಾದರೂ ನನಗೆ ಬಂತಪ್ಪ. ನಮ್ಮ ಕೈಯಾಗ ಆಸಕ್ತಿನೇ ಇಲ್ಲ ಅಂದರೆ ಯಾರು ಕರೆದಾಗ ನಾವು ಈಗ ಹೋಗೋಕ್ಕೆ ಹೆಂಗೆ ಸಾಧ್ಯ? ಈಗ ನಿಮ್ಮದು ಇವತ್ತು ಹೇಳ್ಬೋದು ದುಡ್ಡು ದೊಡ್ಡದಲ್ಲ ಅಂತಂದು. ದುಡ್ಡು ಇಲ್ಲದೆ ಇವತ್ತೇನಾಗುತ್ತೆ? ನಾನೊಬ್ಬ ಸಾಹಿತಿ ಅಂತ ಹೇಳ್ಕೊಂಡ್ರೆ ಯಾವ ಬಸ್ ನಾನು ಏನು ಫ್ರೀಯಾಗಿ ಕರ್ಕೊಂಡು ಹೋಗಲ್ಲ, ಯಾವ ಟ್ರೈನರು ನಮ್ಮನ್ನೇನು ಫ್ರೀಯಾಗಿ ಕರ್ಕೊಂಡು ಹೋಗಲ್ಲ. ಈ ಒಂದು ವ್ಯವಸ್ಥೆ ಮಾಡಬೇಕು ಸಂಘಟಕ. ಫ್ರೆಂಡ್ಸ್ ಎಲ್ಲ ಕರಿತಿರ್ತಾರೆ ಸಾಹಿತ್ಯದ ಕಾರ್ಯಕ್ರಮಗಳಿಗೆ ಬನ್ನಿ ಅಂತಂದು. ನಮಗೆ ಟೈಮ್ ಇದ್ದರೆ ಕೆಲವೊಂದನ್ನು ಅಟೆಂಡ್ ಮಾಡಿದ್ದೀವಿ, ಸುಮಾರು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿಲ್ಲ. ಬಟ್ ಏನಪ್ಪ ಒಂದು ಸಮಾಧಾನಕರ ಸಂಗತಿ ಏನಪ್ಪ ಅಂದ್ರೆ ಮೊದಲಿಗೆ ಇಂಥವು ಎಲ್ಲ ಕಾರ್ಯಕ್ರಮಗಳಿಗೂ ಹೋಗ್ತಿದ್ವಿ. ಈಗೇನಪ್ಪ ಅಂದ್ರೆ ಆತ್ಮೀಯರು ಇದು ಒಂದೊಳ್ಳೆ ಸಂಘಟನೆ ಅನ್ನೋ ಒಂದು ಇದಿದ್ರೆ ಮಾತ್ರನೇ ಕಾಲಿಡ್ತೀವಿ, ಇಲ್ಲಾಂದರೆ ಕೈ ಮುಗಿದು ಸುಮ್ಮನಾಗಿಬಿಡ್ತೀವಿ. ಇನ್ನು ನಮ್ಮದು ಅಂತ ಪರ್ಸ್ನಲ್ಲಾಗಿ ಯಾವುದೇ ಕಾರ್ಯಕ್ರಮಗಳು ಇಲ್ಲ. ನನಗನ್ಸಿದ್ದನ್ನು ನಾನು ಹೇಳ್ತೀನಿ, ಒಂದು ಬುಕ್ ಮಾಡಿಸ್ಬೇಕು, ಹಂಗೂ ಮಾಡಿಸಿದ್ರೂ ಏನು ಮಾಡೋಣ? ಇವತ್ತು ಜನಗಳಿಗೆ ಸಾಹಿತ್ಯದ ಕಡೆಗೆ ಮೊದಲನೇದಾಗಿ ಒಲವಿಲ್ಲ. ಹಂಗೆ ಮಾಡಿಸಿದ್ರು ಏನೊಂದು 500 ಬುಕ್ಸು ಪ್ರಿಂಟ್ ಮಾಡಿಸ್ಬೋದನೋ, ಯಾರೋ ಅಪ್ತೇಷ್ಟರು ನಿಮ್ಮಂಥವ್ರಿಗೆ ಕೊಟ್ಟು ಇದು ನಾನು ಮಾಡಿರೋದು ಅಂತಂದು ಹೇಳಬಲ್ವಿ. ಅದು ಬಿಟ್ಟರೆ ಇವತ್ತಿನ ಕಾಲಕ್ಕೆ ಅದನ್ನು ಮೀರಿ ನಾವೇನು ಮಾಡೋಕ್ಕಾಗಲ್ಲ. ಸುಮಾರು ಜನ ಫ್ರೆಂಡ್ಸ್ಗಳು ಹೇಳಿದ್ದಾರೆ ನಿಮ್ಮದು ಬುಕ್ ಮಾಡಿಸ್ಬೇಕು ಅಂತ ಭಾಳ ಜನ ಹೇಳಿದ್ದಾರೆ. ನೋಡಬೇಕು. ಈಗ ಮೊದಲಿಗೆ ಅಂದರೆ ಈ ಫೋನಿನ ಯುಗಕ್ಕಿಂತ ಮೊದಲು ಅಂದರೆ 90ರ ದಶಕ, 2000 ಮತ್ತು 90ರ ದಶಕಕ್ಕಿಂತ ಮುಂಚೆ ಈ ಮೊಬೈಲ್ ಫೋನ್ಗಳು ಇರಲಿಲ್ಲ. ಜನಕ್ಕೆ ಮನರಂಜನೆಗಾದ್ರೂ ಸಾಹಿತ್ಯದ ಕಡೆಗೆ, ಬುಕ್ಸ್ಗಳ ಕಡೆಗೆ ಒಲವಿತ್ತು. ಇವತ್ತು ಅದೂ ಇಲ್ಲ. ನೋಡಿ, ಮೆಲುಹದ ಮೃತ್ಯುಂಜಯ ಅಂತ ಒಂದು ಸೀರೀಸ್ ಐತೆ. ಒಂದೇ ದಿನದಾಗೆ 1 ಲಕ್ಷ ಪ್ರತಿ ಖರ್ಚಾದಂಥ ಸೀರೀಸ್ ಅದು, ಇಮ್ಮಾರ್ಟಲ್ ಆಫ್ ಮೆಲುಹ. ಅದು ಯಾಕಂಗೆ ಖರ್ಚಾತಂದ್ರೆ ಅವಾಗ ಮೊಬೈಲ್ ಫೋನ್ಗಳು ಇರಲಿಲ್ಲ. ಜನಗಳಿಗೆ ಓದೋದಕ್ಕೆ ಒಂದು ಕಂಟೆಂಟ್ಗಳು ಅಂತ ಇದ್ವು, ಖರ್ಚಾಯಿತು. ಅದೇ ಮೆಲುಹ ಸೀರೀಸ್ ಇವತ್ತು ರಿಲೀಸ್ ಆದರೆ ಅದು ಎಷ್ಟು ಜನ ತಗೊಂತಾರೋ ನಾವು ಗೊತ್ತಿಲ್ಲ. ಯಾರೋ ಸಾಹಿತ್ಯ ಪ್ರೇಮಿಗಳು ತಗೋಬೋದು, ಓದ್ಬೋದು ಅನ್ಕೊಳ್ಳೋಣ. ಮೊದಲನೇದಾಗಿ ಇವತ್ತು ಜನಗಳಲ್ಲೇ ಸಾಹಿತ್ಯ ಆಸಕ್ತಿ ಇಲ್ಲ ಅಂದರೆ ಬುಕ್ಸ್ ಹೆಂಗೆ ಸೇಲ್ ಆಗೋಕ್ಕೆ ಸಾಧ್ಯ? ನೋಡಿ, ಇದು ಸಾಹಿತ್ಯ ಕ್ಷೇತ್ರ ಅನ್ನೋದು ಸಮುದ್ರದಂಥವ್ರು. ಇಲ್ಲಿ ದೊಡ್ಡ ದೊಡ್ಡ ತಿಮಿಂಗಲಗಳಿದಾವೆ, ನಮ್ಮಂಥ ಸಣ್ಣ ಸಣ್ಣ ಮೀನುಗಳು ಇದಾವೆ. ಏನಂದರೆ ಸಮಾಜವನ್ನು ಆದಷ್ಟು ಸಾಮಾಜಿಕ ಬರಹಗಳ ಕಡೆಗೆ ನಮ್ಮ ಗಮನ ಇರಬೇಕು. ನಮ್ಮ ಬರಹಗಳಿಂದ ಸಮಾಜವನ್ನು ತಿದ್ದುವಂಥ ಕೆಲಸ ಆಗಬೇಕು. ಇಷ್ಟನ್ನು ಮಾತ್ರ ಹೇಳಬಲ್ಲೆ. ಈ ಒಂದು ಯೂಟ್ಯೂಬ್ ಚಾನಲ್ಗೆ ಏನನ್ನು ಹೇಳಕ್ಕೆ ಬಯಸ್ತೀನಿ ಅಂದರೆ,
ನಿಜಕ್ಕೂ ಇದು ಫಸ್ಟ್ನೇದಾಗಿ ನನ್ನ ಭಾಗ್ಯ, ನನ್ನ ಒಂದು ಅದೃಷ್ಟ ಅನ್ಕೋಬೋದು. ಯಾಕಪ್ಪ ಅಂದರೆ ನಾನು ಅಲ್ಲೆಲ್ಲೋ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ಕೊತ ಇದ್ದಾನಿಗೆ ನೀವು ಫೋನ್ ಮಾಡಿಬಿಟ್ಟು, ಸರ್ ನಿಮ್ಮ ಬರಹಗಳನ್ನು ನೋಡಿದ್ವಿ, ನಿಮ್ಮ ಬರಹಗಳು ಇಷ್ಟ ಆದವು, ನಿಮ್ಮ ಒಂದು ಇಂಟರ್ವ್ಯೂ ಮಾಡಬೇಕು, ನಿಮ್ಮನ್ನು ಒಂದು ಬೆಳಕಿಗೆ ತರಬೇಕು ಅಂತ ನೀವು ಹೇಳಿದಾಗ ನನಗೆ ಆಶ್ಚರ್ಯ, ಅರೆ ಈ ಥರನೂ ಆಗ್ಬೋದಾ ಅಂತಂದು, ಯಾಕೆ ಆಗಬಾರ್ದು ಅಂತಂದು ಅನ್ನಿಸ್ತು. ಸೊ ಈ ವೇದಿಕೆ ಅನ್ನೋ ಯೂಟ್ಯೂಬ್ ಚಾನಲ್ ನಮ್ಮಂಥವ್ರಿಗೆ ಎಷ್ಟೋ ಜನಕ್ಕೆ ವೇದಿಕೆ ಆಗೋದಾದರೆ ನಿಜಕ್ಕೂ ತುಂಬ ಖುಷಿಯಾಗುತ್ತೆ. ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರಬೇಕು, ಈ ಮೂಲಕ ಹೊಸ ಹೊಸ ಪ್ರತಿಭೆಗಳು ಬೆಳಕಿಗೆ ಬರಬೇಕು. ಸುಳ್ಳಲ್ಲ, ಎಷ್ಟೋ ಎಲೆಮರೆ ಕಾಯಿಗಳಿದಾವೆ ನಮ್ಮ ಸುತ್ತಮುತ್ತನೇ ಇರ್ತಾವೆ, ನಮಗೆ ಗೊತ್ತಿರಲ್ಲ. ಗೊತ್ತಿದ್ರೂ ಕೂಡ ಅವ್ರಿಗೆ ವೇದಿಕೆಗಳಿಲ್ಲ. ಆ ವೇದಿಕೆ ಸಿಗಲಾರದಂಥ ಪ್ರತಿಭೆಗಳಿಗೊಂದು ಅದ್ಭುತ ವೇದಿಕೆ ಇದಾಗಲಿ ಅಂತ ನಾನು ಆಸೆ ಪಡ್ತೀನಿ. ವೇದಿಕೆ ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮಗೆ ನನ್ನ ಅನಂತ ಧನ್ಯವಾದಗಳು.